ಆಗಸ್ಟ್ 7ರಂದು ಸಂಜೆ 3:50 ವೇಳೆಗೆ ಮುದರಂಗಡಿ ಚರ್ಚ್ ಕಟ್ಟಡದ ಎದುರು ಉತ್ತರ ಪ್ರದೇಶ ಮೂಲದ ದುಷ್ಕರ್ಮಿಗಳ ಗುಂಡೇಟಿಗೆ ಬಲಿಯಾದವರು ಡೇವಿಡ್ ಡಿಸೋಜಾ ಎಂಬ ಗುತ್ತಿಗೆದಾರರು. ಶಿರ್ವಾ ಸಮೀಪದ ಪಿಲಾರಕಾಣದ ನಿವಾಸಿ. ಪತ್ನಿ ಮಕ್ಕಳು ಇದ್ದಾರೆ. ಬಹುದೊಡ್ಡ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡುತ್ತವರು. 6 ಬಸ್ಸುಗಳು ಇವೆ, ಟಿಪ್ಪರ್ಗಳಿವೆ, ಪ್ರೊಕ್ಲೈನ್ಗಳಿವೆ, JCB ಇದೆ, ರೆಡಿಮಿಕ್ಸ್ ಕಾಂಕ್ರೀಟ್ ಉಪಕರಣಗಳು ಇವೆ. 10 ಹಲವು ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡಿಸಿದವರು. ಕೋಟ್ಯಂತರ ರು ವ್ಯವಹಾರವನ್ನು ಮಾಡುತ್ತಿದ್ದವರು. ತನ್ನ ಸ್ವರಕ್ಷಣೆಗಾಗಿ ಪಿಸ್ತೂಲನ್ನು ಹೊಂದಿದ್ದರು, ಅದಕ್ಕೂ ಪರವಾನಗಿಯೂ ಇತ್ತು. ಇಂತಹ ಡೇವಿಡ್ ಕೆಲವು ವರ್ಷಗಳ ಹಿಂದೆ, ಅಂದರೆ 2020ರಲ್ಲಿ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಜೈಲು ಪಾಲಾಗಿದ್ದರು. ಅದು ಅತ್ಯಂತ ರೋಚಕ ಪ್ರಕರಣ. 2019ರಲ್ಲಿ ಶಿರ್ವಾ ಚರ್ಚಿನ ಸಹಾಯಕ ಧರ್ಮಗುರುವೊಬ್ಬರು ತನ್ನ ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ಬಗ್ಗೆ ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಅಸ್ವಾಭಾವಿಕ ಮರಣ ಎನ್ನುವ ಕೇಸು ದಾಖಲಾಗಿತ್ತು. ಫಾದರ್ ಮಹೇಶ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಆಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಂತಹ ಡೇವಿಡ್ ಡಿಸೋಜಾ ಅವರೇ ಕಾರಣ ಎನ್ನುವುದು ಸ್ಥಳೀಯರ ಆರೋಪವಾಗಿತ್ತು. ಡೇವಿಡ್ ಡಿಸೋಜಾ ಅವರ ಪತ್ನಿಗೂ ಫಾದರ್ ಮಹೇಶ್ ಅವರಿಗೂ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಡೇವಿಡ್ ಡಿಸೋಜಾ ಅವರು ಫಾದರ್ ಮಹೇಶ್ ಅವರಿಗೆ ಬೆದರಿಕೆ ಒಡ್ಡಿದ್ದರು. ಈ ಕಾರಣಕ್ಕಾಗಿ ಫಾದರ್ ಮಹೇಶ್ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದು ಸ್ಥಳೀಯರ ಆರೋಪವಾಗಿತ್ತು. ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದಂತಹ ಶಿರ್ವಾ ಪೊಲೀಸರು ಈ ಪ್ರಕರಣದಲ್ಲಿ ಡೇವಿಡ್ ಡಿಸೋಜಾ ಅವರನ್ನು ವಿಚಾರಣೆಗೂ ಕರೆಯಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಆ ರೀತಿಯ ರಾಜಕೀಯ ಒತ್ತಡ ಇತ್ತು. ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದು ಮಾಜಿ ಸಚಿವರೂ ಆಗಿದ್ದಂತಹ ವಿನಯ್ ಕುಮಾರ್ ಸೊರಕೆ ಅವರ ಅತ್ಯಂತ ಅತ್ಯಾಪ್ತರಲ್ಲಿ ಡೇವಿಡ್ ಡಿಸೋಜಾ ಅವರು ಒಬ್ಬರು. ಸ್ಥಳೀಯವಾಗಿ ರಾಜಕೀಯವಾಗಿ ಪ್ರಭಾವ ಹೊಂದಿದ್ದವರು ಡೇವಿಡ್ ಡಿಸೋಜಾ ಅವರ ಆತ್ಮೀಯರು. ಕಾಂಟ್ರಾಕ್ಟರ್ ಆಗಿದ್ದರಿಂದ ಕೈ ತುಂಬ ಕಾಸು ನಲಿದಾಡುತ್ತಿತ್ತು. ಸ್ಥಳೀಯ ಕ್ರೈಸ್ತ ಬಾಂಧವರು ಎಷ್ಟೇ ಪ್ರತಿಭಟನೆ ಮಾಡಿದರೂ ಸಹ ಪೊಲೀಸರು ಜಪ್ಪಯ್ಯ ಅಂದರೂ ಸ್ಪಂದಿಸಲಿಲ್ಲ. ಶಿರ್ವಾ ಪೊಲೀಸ್ ಠಾಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಮುತ್ತಿಗೆ ಹಾಕಿದ ಘಟನೆಯು ನಡೆಯಿತು. ಈ ಹಿನ್ನೆಲೆಯಲ್ಲಿ ಉಡುಪಿ SP ಅವರು ಆ ಪ್ರಕರಣವನ್ನು ಕಾಪು ವೃತ್ತ ನಿರೀಕ್ಷಕರ ತನಿಖೆಗೆ ಒಪ್ಪಿಸಿದರು. ಕಾಪು ಸರ್ಕಲ್ ಇನ್ಸ್ಪೆಕ್ಟರು ತನಿಖೆ ನಡೆಸಿದರು. ಡೇವಿಡ್ ಡಿಸೋಜಾ ಅವರನ್ನು ಕರೆಸಿ ವಿಚಾರಣೆಯನ್ನೂ ಮಾಡಿದರು. ಡೇವಿಡ್ ಡಿಸೋಜಾ ಅವರ ಪತ್ನಿಯನ್ನೂ ವಿಚಾರಣೆ ಮಾಡಿದರು. ಆದರೆ ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಫಾದರ್ ಮಹೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಶ್ರುತಪಟ್ಟಿತ್ತು. ಆದ್ದರಿಂದ ಅದಕ್ಕೆ ಡೇವಿಡ್ ಡಿಸೋಜಾ ಅವರೇ ಕಾರಣರಾಗಿದ್ದಾರೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ. ಆದ್ದರಿಂದಾಗಿ ಕಾಪು ಸರ್ಕಲ್ ಇನ್ಸ್ಪೆಕ್ಟರು ಸಹ ಸುಮಾರು 1 ವರ್ಷಗಳ ಕಾಲ ಈ ಪ್ರಕರಣದ ತನಿಖೆಯನ್ನು ನಡೆಸಿದರು. ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗದ ಹಿನ್ನೆಲೆಯಲ್ಲಿ ಡೇವಿಡ್ ಡಿಸೋಜಾ ಅವರನ್ನು ಟಚ್ ಮಾಡಿರಲಿಲ್ಲ. ಆದರೂ ಶಿರ್ವಾ ಪರಿಸರದ ಕ್ರೈಸ್ತ ಬಾಂಧವರಲ್ಲಿ ಒಂದು ಅಸಮಾಧಾನ ಇದ್ದೇ ಇತ್ತು. ಪೊಲೀಸರನ್ನೇ ಡೇವಿಡ್ ಡಿಸೋಜಾ ಅವರು ಖರೀದಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು. ಸ್ಥಳೀಯರ ಹೋರಾಟಕ್ಕೆ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಇತರ ರಾಜಕೀಯ ಪಕ್ಷಗಳು ಅಂದರೆ JDS, BJP ಬೆಂಬಲವನ್ನು ಸೂಚಿಸಿತ್ತು.
ಆದರೂ ಪೊಲೀಸರು ಪ್ರಕರಣದ ತನಿಖೆಯನ್ನು ಮಾಡಿದ್ದರಾದರೂ ಡೇವಿಡ್ ಡಿಸೋಜ ಅವರನ್ನು ಮುಟ್ಟಲಿಲ್ಲ. ಇಂತಹ ಸಂದರ್ಭದಲ್ಲಿ ಫಾದರ್ ಮಹೇಶ್ ಅವರ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಅವರ ದೇಹದ ಕೆಲವೊಂದು ಅವಯವಗಳನ್ನು FSL ಪರೀಕ್ಷೆಗೆ ಕಳಿಸಲಾಗಿತ್ತು. ಆ FSL ಪರೀಕ್ಷೆಗೆ ಕಳಿಸಿದಂಥ ಅವಯವಗಳ ವರದಿ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕೈ ಸೇರಿತು. ಆ ವರದಿಯಲ್ಲಿ ಫಾದರ್ ಮಹೇಶ್ ಅವರ ಆತ್ಮಹತ್ಯೆ ಯಾವ ಸಮಯದಲ್ಲಿ ಆಯಿತು ಎನ್ನುವುದು ಖಚಿತವಾಯಿತು. ಯಾಕಂತ ಹೇಳಿದರೆ ಫಾದರ್ ಅವರ ಮೃತದೇಹವನ್ನು ಮೊದಲಿಗೆ ನೋಡಿದವರು ಹೇಳಿದ ಸಮಯಕ್ಕೂ ಫಾದರ್ ಅವರ ಜೀವ ಹೋಗಿರುವಂತಹ ಸಮಯಕ್ಕೂ ಸ್ವಲ್ಪ ವ್ಯತ್ಯಾಸಗಳಿತ್ತು. ಇದನ್ನೇ ಗಮನದಲ್ಲಿಟ್ಟುಕೊಂಡು ತನಿಖೆ ನಡೆಸಿದಂತಹ ಕಾಪು ವೃತ್ತ ನಿರೀಕ್ಷಕರು ಚರ್ಚಿನ CCTV ಫೂಟೇಜ್ಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರು. ಫಾದರ್ ಯಾವ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಆ ಸಮಯಕ್ಕಿಂತ ಕೆಲವೇ ನಿಮಿಷಗಳ ಮೊದಲು ಡೇವಿಡ್ ಅವರು ಚರ್ಚಿಗೆ ಬಂದಿರುವುದು ಮತ್ತು ಫಾದರ್ ಅವರ ಖಾಸಗಿ ಕೊಠಡಿಗೆ ಹೋಗಿರುವುದು CC ಕ್ಯಾಮರಾದಲ್ಲಿ ದಾಖಲಾಗಿತ್ತು. ತದನಂತರ ಡೇವಿಡ್ ಡಿಸೋಜ ಅವರು ಚರ್ಚಿನಿಂದ ಹೊರಗೆ ಹೋಗಿರುವುದು CC ಕ್ಯಾಮರಾದಲ್ಲಿ ದಾಖಲಾಗಿತ್ತು. ಆ ಎರಡು ಸೀನ್ಗಳ ಸಮಯವನ್ನು ಅವಲೋಕಿಸಿದಂಥ ಸಂದರ್ಭದಲ್ಲಿ ಡೇವಿಡ್ ಡಿಸೋಜ ಅವರು ಫಾದರ್ ಅವರೊಂದಿಗೆ ಮಾತನಾಡಲು ಹೋದ ನಂತರವೇ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತದನಂತರ ಡೇವಿಡ್ ಅವರು ಚರ್ಚಿನಿಂದ ಹೊರಗೆ ಹೋಗಿದ್ದಾರೆ ಎನ್ನುವುದು ಖಚಿತವಾಯಿತು. ತನ್ನ ಕಣ್ಣೆದುರಲ್ಲೇ ಫಾದರ್ ಒಬ್ಬರು ಆತ್ಮಹತ್ಯೆಯಂತಹ ಹೀನ ಕೃತ್ಯವನ್ನು ನಡೆಸುತ್ತಿದ್ದಾಗಲೂ ಅವರನ್ನು ತಡೆಯಲು ಡೇವಿಡ್ ಡಿಸೋಜ ಅವರು ಪ್ರಯತ್ನಿಸಲಿಲ್ಲ ಎನ್ನುವುದು ಅವರ ಆತ್ಮಹತ್ಯೆಯಲ್ಲಿ ಇವರ ಪಾತ್ರದ ಕುರಿತು ಖಚಿತವಾಯಿತು. ಈ ಹಿನ್ನೆಲೆಯಲ್ಲಿ ಡೇವಿಡ್ ಡಿಸೋಜ ಅವರನ್ನು ಕಾಪು ವೃತ್ತ ನಿರೀಕ್ಷಕರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂಥ ಆರೋಪದಡಿಯಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. IPC ಸೆಕ್ಷನ್ 306. ಉಡುಪಿ ಸಬ್ ಜೈಲಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದರು. ಕಾಪು ಸರ್ಕಲ್ ಇನ್ಸ್ಪೆಕ್ಟರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟು ಸಲ್ಲಿಸಿದರು. ತದನಂತರ ಡೇವಿಡ್ ಡಿಸೋಜ ಅವರಿಗೆ ನ್ಯಾಯಾಲಯ ಜಾಮೀನು ನೀಡಿತ್ತು. ಆದರೆ ಡೇವಿಡ್ ಡಿಸೋಜ ಅವರು ತನ್ನ ಮೇಲೆ ದಾಖಲಾಗಿರುವಂತಹ ಚಾರ್ಜ್ ಶೀಟನ್ನು ರಾಜ್ಯ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ರಾಜ್ಯ ಹೈಕೋರ್ಟು ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿತು. 2024ರಲ್ಲಿ ಡೇವಿಡ್ ಡಿಸೋಜ ಅವರನ್ನು ಆ ಪ್ರಕರಣದಿಂದ ಡಿಸ್ಚಾರ್ಜ್ ಮಾಡಿ ಆದೇಶ ಹೊರಡಿಸಿತು. ಅಲ್ಲಿಗೆ ಡೇವಿಡ್ ಡಿಸೋಜ ಅವರ ಮೇಲಿದ್ದಂತಹ ಒಂದು ಕ್ರಿಮಿನಲ್ ಪ್ರಕರಣ, ಅದೂ ಸಹ ಚರ್ಚಿನ ಪಾದ್ರಿಯ ಆತ್ಮಹತ್ಯೆಯ ಪ್ರಕರಣ ಬಿದ್ದು ಹೋಯಿತು. ಈ ಹಿನ್ನೆಲೆಯ ಡೇವಿಡ್ ಡಿಸೋಜ ಅವರು ತದನಂತರದ ಬೆಳವಣಿಗೆಯಲ್ಲಿ ಸ್ಥಳೀಯರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಮುಂದುವರಿಸಿದರು. ತನ್ನನ್ನು ಜೈಲಿಗೆ ಕಳುಹಿಸಲು ಕಾರಣರಾದವರ ಮೇಲೆಯೂ ಅವರು ಯಾವುದೇ ದರ್ಪವನ್ನು ತೋರಲಿಲ್ಲ. ಇದು ಅವರನ್ನು ಜನರು ಇಷ್ಟಪಡಲಿಕ್ಕೂ ಕಾರಣವಾಯಿತು. ಕೆಲವೊಂದು ಅಪವಾದಗಳು ಅವರ ಮೇಲೆ ಬಂದರೂ ಸಹ ಅದನ್ನೆಲ್ಲವನ್ನೂ ಅವರು ಸಹಜ ರೀತಿಯಲ್ಲೇ ಎದುರಿಸಿದ್ದರು. ಯಾವುದೇ ರೀತಿಯ ಕುತಂತ್ರಗಳಿಗೆ ಅವರು ಮಣಿಯುತ್ತಿರಲಿಲ್ಲ. ಕಾಂಟ್ರಾಕ್ಟ್ ಕೆಲಸ ಇತ್ತು, ಬೇಕಾದಷ್ಟು ಕೆಲಸಗಾರರು ಅವರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು, ಹೇರಳವಾಗಿ ಹಣ ಬರ್ತಾಯಿತ್ತು, ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು, ಅಲ್ಪ ಸ್ವಲ್ಪ ಹಣಕಾಸಿನ ನೆರವನ್ನು ಒದಗಿಸುತ್ತಿದ್ದರು. ಈ ರೀತಿಯ ಎಲ್ಲ ಸಮಾಜಮುಖಿ ಕೆಲಸದಲ್ಲೂ
ಡೇವಿಡ್ ಡಿಸೋಜ ಅವರು ಭಾಗಿಗಳಾಗಿದ್ದರು. ಇಂತಹ ಡೇವಿಡ್ ಡಿಸೋಜ ಅವರು UPCL ಸಂಸ್ಥೆಯ ಕಾಮಗಾರಿಯ ಉಪಗುತ್ತಿಗೆದಾರರಾಗಿದ್ದು, ಮಾಡಿದಂತಹ ಕಾಮಗಾರಿಯ ಹಣಕಾಸಿನ ವ್ಯತ್ಯಯ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಮುಖ್ಯ ಗುತ್ತಿಗೆದಾರರೊಂದಿಗೆ ಟಕ್ಕರ್ ಹೊಡೆದಿದ್ದರು. ಅದು ಅವರ ಪ್ರಾಣಕ್ಕೆ ಎರವಾಯಿತು ಎನ್ನುವುದಂತೂ ಸತ್ಯ.